ನಗರದ ರಂಗಮಂದಿರದಲ್ಲಿ ಸಮುದಾಯದ ಕರ್ನಾಟಕ ಸಿಂಧನೂರು ವತಿಯಿಂದ 24, 25 ಮತ್ತು 26 3 ದಿನಗಳ ಕಾಲ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮೊದಲನೆಯ ದಿನ ರಾಯಚೂರು ತಂಡದಿಂದ ರಕ್ತವಿಲಾಪ ಎನ್ನುವ ನಾಟಕ ಪ್ರದರ್ಶನ, ಎರಡನೇ ದಿನ ಸಿಂಧನೂರು ಸಮುದಾಯದ ತಂಡದಿಂದ ಊರು ಸುಟ್ಟರೂ ಹನುಮಪ್ಪ ಹೊರಗ, ಕೊನೆಯದಾಗಿ ಧಾರವಾಡ ತಂಡದಿಂದ ತಲೆದಂಡ ನಾಟಕ ಪ್ರದರ್ಶನ ಮಾಡಲಾಗುತ್ತದೆ. ಕಾರಣ ತಾಲೂಕಿನ ಎಲ್ಲ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಸರಸ್ವತಿ ಪಾಟೀಲ್, ಶರವಣ್ಣ ನಾಗಲಾಪುರ, ಗೋಪಾಲಕೃಷ್ಣ ಕಂಟೆಪ್ಪ ಮಾಟೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗೆಟ್ ಟುಗೆದರ್ ಸಮುದಾಯದ ಎಲ್ಲ ಮತ್ತು ಸಮಾನ ಮನಸ್ಕರ ಒಂದು ಸಮಾವೇಶ ನಡೀತಿದೆ 25 ಬೆಳಗ್ಗೆ. ಇದೆಲ್ಲವೂ ರಂಗಮಂದಿರದಲ್ಲಿ ಟೌನ್ ಹಾಲ್ನಲ್ಲಿ ನಡೀತಾ ಇದೆ. ನಾಳೆ ರಾಯಚೂರು ಸಮುದಾಯದ ಪ್ರವೀಣ್ ರೆಡ್ಡಿ ನಿರ್ದೇಶನದ ರಕ್ತವಿಲಾಪ ನಾಟಕವನ್ನು ಟೌನ್ ಹಾಲ್ನಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ಅದರಂತೆ ರವಿವಾರದಂದು ನಮ್ಮ ಸಿಂಧೂರಿನವರೇ ಆಗಿರ್ತಂಥ ಗಿರೀಶ್ ಬೀಚನಾಳ್ ಅವರ ನಿರ್ದೇಶನದ ಊರು ಸುಟ್ಟರು ಹನುಮಪ್ಪ ಹೊರಗ ಅಂತಕ್ಕಂಥ ಒಂದು ನಾಟಕವನ್ನು ಸ್ಥಳೀಯ ಕಲಾವಿದರ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ನಾಟಕವನ್ನು ಪ್ರದರ್ಶಿಸಲ್ಪಡುತ್ತದೆ. ಕೊನೆಯ ದಿನ ಗಿರೀಶ್ ಕಾರ್ನಾಡ್ ರಚಿತ ನಾಟಕ ಆದಂಥ ತಲೆದಂಡ ನಾಟಕವನ್ನು ಪ್ರದರ್ಶನಕ್ಕೆ ಇದೆ. ಈ 3 ನಾಟಕಗಳು ಉಚಿತವಾಗಿ ಪ್ರದರ್ಶನ ಇರೋದರಿಂದ ಎಲ್ಲರೂ ಈ ನಾಟಕವನ್ನು ಬಂದು ನೋಡಿ ನಾಟಕ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಂತೇಳಿ ಈ ಮೂಲಕ ಎಲ್ಲ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಂತರ ಸಿಂಧನೂರಿನಲ್ಲಿ ಸಮುದಾಯದ ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ. ಸಮುದಾಯದ ಪರಿಚಯ ಇತ್ತೀಚಿನ ಜನರಿಗಿಂತಲೂ ನಮ್ಮ ವಯಸ್ಸಿನ ಜನರಿಗೆ ತುಂಬ ಸಮುದಾಯ ಪರಿಚಯ ಇತ್ತು. ಹಲವಾರು ಜನಪರ ನಾಟಕಗಳನ್ನು, ಹಲವಾರು ಪ್ರಗತಿಪರ ವಿಚಾರಗಳನ್ನು, ನಾಟಕಗಳನ್ನು ಸಿಂಧನೂರಿನಲ್ಲಿ ಪ್ರದರ್ಶನ ಮಾಡಿದ ಇತಿಹಾಸ ಸಮುದಾಯಕ್ಕಿದೆ. ಅಂಥ ಒಂದು ಸಮುದಾಯ ಮತ್ತೆ ಇವತ್ತು ತಲೆ ಎತ್ತಿ ಹೆಚ್ಚು ಕಡಿಮೆ ತನ್ನ 50 ವರ್ಷದ ಸಮಾರಂಭದಲ್ಲಿ ಸಿಂಧನೂರಿನಲ್ಲಿ ಮತ್ತೆ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ. ಈ ಚಟುವಟಿಕೆಗೆ ಎಲ್ಲ ಸಿಂಧನೂರಿನ ಜನರು ಪ್ರೋತ್ಸಾಹಿಸಬೇಕು. ಮತ್ತು ಮುಂದೆ ನಡೀತಕ್ಕಂಥ ಎಲ್ಲ ಸಮುದಾಯ ಚಟುವಟಿಕೆಗಳು ತಾವು ಭಾಗವಹಿಸಬೇಕು. ಈಗಾಗಲೇ ಹೇಳಿದಂಗೆ ಈ 3 ದಿವಸದ ನಾಟಕೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣ ಮಾಡೋದಕ್ಕೆ ಸಿಂಧನೂರಿನ ಎಲ್ಲ ಜನತೆ, ಎಲ್ಲ ವಿಭಾಗದ ಜನತೆ ಸಹಕರಿಸಬೇಕಂತ ಕೇಳಿಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ. ಸಿನ್ನೂರು ವತಿಯಿಂದ ಸಮುದಾಯ ಈಗಾಗಲೇ ಸಿನ್ನೂರಿನಲ್ಲಿ ಪ್ರಚಾರದಲ್ಲಿದೆ ಮತ್ತು ಜನರ ಮಧ್ಯದಲ್ಲಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಲ್ಲ ಹಳ್ಳಿಗಳಿಗೆ, ಶಾಲಾ ಕಾಲೇಜುಗಳಿಗೆ, ಸಿನ್ನೂರು ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿಸಿಟ್ ಕೊಟ್ಟು ಸಮುದಾಯದ ಬಗ್ಗೆ ಪ್ರಚಾರ ಮಾಡಿ ವಿದ್ಯಾರ್ಥಿನಿಗೆ